ಬೆಂಗಳೂರು ಉತ್ತರ ತಾಲೂಕು ಯಲಹಂಕ ವಿಧಾನಸಭಾ ಕ್ಷೇತ್ರ ದಾಸನಪುರ ಹೋಬಳಿಯ ಜನಪ್ರಿಯ ಶಾಸಕರಾದ ಎಸ್ಆರ್ ವಿಶ್ವನಾಥ್ ರವರ ನೇತೃತ್ವದಲ್ಲಿ ವಿವಿಧ ಕಾಮಗಾರಿಯ ಗುದ್ದಲಿ ಪೂಜೆಯನ್ನು ಸೀಗೆಹಳ್ಳಿ ಗೇಟ್, ಅರ್ಕಾವತಿ ನಗರ, ಪುನರ್ವಸತಿ ಕಾಲೋನಿಯಲ್ಲಿ ಕಾಂಕ್ರೀಟ್ ರಸ್ತೆ ಅಭಿವೃದ್ಧಿ ಕಾಮಗಾರಿ, ಬೈಲಕೋನಹಳ್ಳಿ, ವಡ್ಡರಹಳ್ಳಿ, ಕಿತ್ತನಹಳ್ಳಿ, ರಾವತನಹಳ್ಳಿ, ಆರೋಕ್ಯಾತನಹಳ್ಳಿ ಹಾಗೂ ದಾಸನಪುರ ಗ್ರಾಮದಲ್ಲಿ ಸುಮಾರು 3 ಕೋಟಿ ರೂಪಾಯಿ ವೆಚ್ಚದಲ್ಲಿ ರಸ್ತೆ ಮತ್ತು ಚರಂಡಿ ಅಭಿವೃದ್ಧಿ ಕಾಮಗಾರಿಗಳನ್ನು ಶಾಸಕರಾದ ಎಸ್ಆರ್ ವಿಶ್ವನಾಥ್ ರವರ ಅಮೃತ ಹಸ್ತದಿಂದ ಭೂಮಿ ಪೂಜೆಯನ್ನು ನೆರವೇರಿಸಿದರು. ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರಾದ ಯಲಹಂಕ ಗ್ರಾಮಾಂತರ ಮಂಡಲ ಅಧ್ಯಕ್ಷರಾದ ರಾಮಮೂರ್ತಿ, ಎಂಜಿ ಉದ್ದಂಡಯ್ಯ, ನರಸೇಗೌಡರು, ರವಿಗೌಡರು, ಲೋಕೇಶ್, ಮುನಿರಾಜು, ಕೆಎಂ, ಚಿಕ್ಕಕೆಂಪಯ್ಯ, ರಾಜೇಶ್, ಕಿರಣ್ ಕುಮಾರ್, ವೆಂಕಟೇಶ್, ನರಸಿಂಹಮೂರ್ತಿ, ರಮೇಶ್, ಮಧು ಇನ್ನು ಮುಂತಾದವರು ಉಪಸ್ಥಿತರಿದ್ದರು. ಶುದ್ಧ ಕುಡಿಯುವ ನೀರಿನ ಘಟಕ ಮತ್ತು ಸ್ತ್ರೀ ಶಕ್ತಿ ಭವನ ಎರಡೂ ಕೂಡ ಇವತ್ತು ಲೋಕಾರ್ಪಣೆಯನ್ನು ಮಾಡಿದ್ದೀವಿ. ನಿಮ್ಗೆ ಗೊತ್ತಿರ್ಬೋದು, ಈ 2.5 ವರ್ಷ ಕಾಲದಲ್ಲಿ ಸ್ವಲ್ಪ ಕಷ್ಟನೇ, ದುಡ್ಡು ಗ್ರ್ಯಾಂಟ್ ಯಾವುದು ಸರಿಯಾಗಿ ಬರ್ತಾ ಇಲ್ಲ. ಆದರೂ ಕೂಡ ಕೆಲಸ ನಾನಂತೂ ನಿಲ್ಲಿಸಿಲ್ಲ. ಏನು ಮಾಡ್ತೀನೋ ಎಲ್ಲೋ ಒಂದು ಕಡೆ ತಂದು ಕೆಲಸ ಕಾರ್ಯಗಳನ್ನು ಮಾಡ್ತಾಯಿದ್ದೀನಿ. ಅದರಲ್ಲೂ ಕೂಡ ನಮಗೆ ಇವನಿಗೆ ದುರ್ವಾಸನು ಅವ್ರಿಗೆ ಕಾಟ ಕೊಡ್ತಾನೆ, ನನಗೆ ಅದು ಬೇಕು ಇದು ಬೇಕು ಅಂತೇಳಿ. ಆಮೇಲೆ 50 ಲಕ್ಷ ರೂಪಾಯಿ ಸ್ಟೇಡಿಯಮ್ಗೂ ಕೂಡ ಮಂಜೂರು ಆಗೈತೆ. ಸ್ಟೇಡಿಯಮ್ ಏನೋ ಶಾಂತಿನಗರದಲ್ಲಿ ತಾವು ಕೊಟ್ಟಿದ್ರು, ಅದಕ್ಕೂ ಕೂಡ ಯಾವ ಊರಿದು ಹತ್ತಿಪಳ್ಳಿ ಶಾಂತಿನಗರ. ನಂದು ವಾರ್ಡ್ ದೊಡ್ಡದಣ್ಣ, ನಿಮ್ಮ ಕ್ಷೇತ್ರ ಇದ್ದಂಗೆ ನಂದು ವಾರ್ಡ್ ದೊಡ್ಡದು. ನನಗೆ ಎಲ್ಲೆಲ್ಲಿ ಸ್ತ್ರೀ ಶಕ್ತಿ ಭವನ ಜಾಗ ಕೊಡ್ತೀರೋ ಅಲ್ಲಿ ಎಲ್ಲ ನಾನು ಈಗ ನಮ್ಮವರು ಕಾಲೋನಿಯರೆಲ್ಲ ಏನು ತೊಂದರೆ ಇಲ್ಲ, ಕೊಡ್ತೀನಮ್ಮ. ನೀವು ಜಾಗ ಕೊಟ್ಟರೆ ಸಾಕು. ಆ ಜಾಗ ಕೊಟ್ಟರೆ ಅದಕ್ಕೊಂದು 5 ಸುಮ್ಮನೆ ಮ್ಯಾನ್ಯುವಲ್ ಬರ್ಕೊಡ್ರಿ, ನಾನು ಮಂಜೂರು ಮಾಡ್ಕೊಡ್ತೀನಿ. ಯಾಕಂದರೆ ಇವತ್ತು ಹೆಣ್ಮಕ್ಳು ಮನೇಲಿರಲ್ಲ, ಮೀಟಿಂಗ್ ಮಾಡ್ತಾರೆ, ಉದ್ಯೋಗ ಮಾಡ್ತಾರೆ, ಟೈಲರಿಂಗ್ ಟ್ರೈನಿಂಗ್ ಮಾಡ್ತಾರೆ. ಅವ್ರಿಗೆಲ್ಲೂ ಒಂದು ಕಡೆ ಸ್ವಂತ ಜಾಗ ಇಲ್ಲ ಅಂತಂದರೆ ಯಾರ್ದೋ ಮನೆ ಹತ್ರ ಕುತ್ಕೊಂಡು ಹೋಗೋಕ್ಕಾಗಲ್ಲ. ಅದಕ್ಕೋಸ್ಕರ ನಾನು ಇಡೀ ನನ್ನ ಕ್ಷೇತ್ರದಲ್ಲಿ ಎಲ್ಲೆಲ್ಲಿ ಜಾಗ ಕೊಟ್ಟಾರೋ ಅಲ್ಲೆಲ್ಲ ಕಡೆ ಸ್ತ್ರೀಶಕ್ತಿ ಭವನಗಳನ್ನು ಕಟ್ಕೊಟ್ಟಿದ್ದೀನಿ. ನಾನು ನೀವು ಎಲ್ಲಿ ಕೊಟ್ಟರು ಕೂಡ ಇನ್ನೂ ಎಷ್ಟಾದರೂ ಕೂಡ ನಾನು ಗ್ರ್ಯಾಂಟ್ ಏನು ಭಿಕ್ಷಾ ಬೇಡ್ತೀನಿ, ಏನು ಮಾಡ್ತೀನಿ ತಗೊಂಬಂದು ನಾನು ಕಟ್ಟಡವನ್ನು ಕಟ್ಕೊಡುವಂಥ ಕೆಲಸ ಕೂಡ ಮಾಡ್ತೀನಿ. ಮತ್ತು ಈಗ ಇನ್ನೂ ಭಾಳ ಪ್ರಮುಖವಾಗಿ ಇನ್ನೊಂದು ಟೆಂಡರ್ ಆಗ್ತಾಯಿದೆ. ನಮಗೇನು ತುಮಕೂರು ರೋಡಿಂದ ರಾವತನಹಳ್ಳಿಯಿಂದ ಸೊಂಡೆಗೊಪ್ಪ ರಸ್ತೆ ಏನೈತೆ ಸ್ವಲ್ಪ ಅಗಲ ಮಾಡ್ತೀವಿ. ಈಗ ಯಾರೇ ಜಮೀನ್ದಾರಿದ್ರು ಒಂದು ಸ್ವಲ್ಪ ದಯವಿಟ್ಟು ಸಹಕಾರ ಕೊಟ್ಟು, ಯಾಕಂದರೆ ರಸ್ತೆ ಎಷ್ಟು ಅಗಲ ಆದರೆ ಊರಿಗೆ ಅಷ್ಟು ಬೆಲೆ ಬರ್ತದೆ. ನೀವು ನೋಡಿರ್ಬೋದು, ಎಲ್ಲ ಕಡೆ ರಸ್ತೆಗಳನ್ನು ಬಿಟ್ಕೊಟ್ಟವ್ರೆ. ನಮಗೆ ಮಾದನಾಯಕನಹಳ್ಳಿಯಿಂದ ಕಡಬೇರೆವರೆಗೂ ರೋಡು ಸುಮಾರು 16 ಕಿಲೋಮೀಟ್ರ್ 2 ರೋಡ್ ಮಾಡಿರೋಂಥದ್ದು. 16 ಕಿಲೋಮೀಟ್ರು ಇಂಟು 25 ಅಡಿ ಅಗಲ ಬಿಟ್ಕೊಟ್ಟಾರೆ, ಫ್ರೀಯಾಗಿ ಬಿಟ್ಟರು, ಯಾರು ಕೂಡ ಬರಲಿಲ್ಲ. ಆದರೆ ಇವತ್ತು ಅಲ್ಲಿ ಪೂರ್ತಿ ಕಮರ್ಷಿಯಲ್ ಆಗಿದೆ, ಒಳ್ಳೆ ಬೆಲೆನೂ ಬಂದೈತೆ. ನಮ್ದು ಯಾವುದೇನು ಜಮೀನುಗಳಿಲ್ಲ, ಆದರೂ ಕೂಡ ನಿಮ್ಮೂರು ರಸ್ತೆಗಳಿಗೆ ಸ್ವಲ್ಪ ಮುಂದಕ್ಕೆ ಈ ರೋಡಲ್ಲಿ ಓಡಾಡೋಕ್ಕಾಗಲ್ಲ. 10 ವರ್ಷಕ್ಕೆ ನೀವು ಇನ್ನೂ ಇಲ್ಲ ಅಪಾರ್ಟ್ಮೆಂಟ್ಗಳು, ಲೇಔಟ್ಗಳು ಆಗ್ತಾ ಇರ್ತವೆ, ಬರ್ತಾ ಇರ್ತಾರೆ ಜನ. ಸೊ ಅದಕ್ಕೋಸ್ಕರ ಈಗ ನೋಡಿ, ಊರೊಳಗಡೆ ಕ್ರಾಸ್ ಮಾಡೋಕ್ಕೂ ಆಗಲ್ಲ. ಮೊದಲೇ ಸ್ವಲ್ಪ ಅಗಲ ಬಿಟ್ಟಿದ್ರೆ ಆಗ್ತಾಯಿತ್ತು. ಆ ದೃಷ್ಟಿಯಿಂದ ಆ ರಸ್ತೆ 19 ಕೋಟಿ ರೂಪಾಯಲ್ಲಿ ಮಂಜೂರು ಮಾಡಿಸಿದ್ದೀನಿ. ಅದನ್ನು ಟೆಂಡರ್ಗೆ ಹೋಗೈತೆ, ಟೆಂಡ್ರು ಓಪನ್ ಆಯಿತು. ಬಹುಶಃ ಇನ್ನೊಂದು ತಿಂಗಳೊಳಗಡೆಗೆ ಅದನ್ನು ಪೂಜೆಯನ್ನು ಮಾಡ್ತೀನಿ. ತಾವೇ ಸ್ವಲ್ಪ ಸಹಕಾರ ಕೊಟ್ಟು ರಸ್ತೆಯನ್ನು ಅಗಲ ಮಾಡುವಂಥ ಕೆಲಸನ ಕೂಡ ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳಿ, ಸ್ವಲ್ಪ ನೀವು ಕೇಳೋ ಕೆಲಸದಲ್ಲಿ ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಮಾಡ್ಬೋದು, ಮಾಡ್ಕೊಡ್ತೀನಿ ಮೇಡಮ್. ರಘು ಬರ್ಕೊಂಡಿರಿ, ಇದು ರಾವತನಹಳ್ಳಿ ಅಂಬೇಡ್ಕರ್ ಭವನ ಮೇಲ್ಗಡೆ ಇನ್ನೊಂದು ಭವನ ಕಟ್ಕೊಡೋದು. ಅದು ಅನುದಾನ ಪ್ರಾಪ್ತಿ ಭಾರತೀಯ ಜನತಾ ಪಾರ್ಟಿ ಕಿ, ನರೇಂದ್ರ ಮೋದಿ ಕಿ, ಯಡಿಯೂರಪ್ಪನವರಿಗೆ, ಎಂಎಲ್ಎ ವಿಶ್ವನಾಥ್ ಅವರಿಗೆ, ಬಿಜೆಪಿಗೆ ಬೇರೆ ಎಲ್ಲದಕ್ಕಿಂತಲೂ ಕೂಡ ಕುಡಿಯೋ ನೀರಿಗೆ ಎಲ್ಲೂ ತೊಂದರೆ ಆಗೋ ರೀತಿಯಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕು ಅಂತಕ್ಕಂಥ ಮಾತನ್ನು ಕೂಡ ಹೇಳಿದೆ. ಸೊ ಇದಾದಮೇಲೆ ಮತ್ತೆ ಮುಂದಿನ ತಿಂಗಳು ಇನ್ನೂ ಒಂದಷ್ಟು ಕಾಮಗಾರಿಗಳು, ಪೂಜೆಗಳನ್ನು ಮಾಡ್ತೀವಿ. ಸರ್, ಬಿಜೆಪಿ ಅದಕ್ಕೇನು ಅವರು ಸ್ವಂತ ದುಡ್ಡಲ್ಲಿ ಹೋದರೆ ಯಾರು ನಾವೇನು ಟೀಕೆ ಮಾಡೋಕ್ಕಾಗೋದಿಲ್ಲ. ಅದು ಅವರು ವೈಯಕ್ತಿಕವಾಗಿರ್ತಕ್ಕಂಥದ್ದು. ಆದರೆ ಸರ್ಕಾರದ ದುಡ್ಡಲ್ಲೇನೋ ಹೋಯ್ತು ಅಂತಂದರೆ ಈಗಲೇ ಅನುದಾನದ ಕೊರತೆ ಐತೆ, ಎಲ್ಲೂ ಡೆವಲಪ್ಮೆಂಟಿಗೆ ದುಡ್ಡಿಲ್ಲ, ಸರ್ಕಾರದಿಂದ ದುಡ್ಡು ಖರ್ಚು ಮಾಡ್ತಕ್ಕಂಥದ್ದು ಈ ಟೈಮಲ್ಲಿ ಸರಿ ಇಲ್ಲ. ಈಗ
ಯಾಕಂದರೆ ಮೊದಲೆಲ್ಲ ಕೂಡ ವಿದೇಶಿ ಪ್ರವಾಸಕ್ಕೆ ಕಳಿಸ್ತಾ ಇದ್ರು. ಅದಾದಮೇಲೆ ಕಳೆದ 4-5 ವರ್ಷಗಳಿಂದ ಕೂಡ ಅದಕ್ಕೆ ಕಡಿವಾಣ ಬಿದ್ದಿತ್ತು. ಇವತ್ತು ನಾವು ಮುಖ್ಯಮಂತ್ರಿಗಳು ಹೇಳಿದ ಪ್ರಕಾರ ಅವ್ರು ಸ್ವಂತ ದುಡ್ಡಲ್ಲಿ ಹೋಗ್ತಾವ್ರೆ ಅಂತಂದಾಗ ನಾವು ಏನು ಮಾಡೋಕ್ಕಲ್ಲ. ಈಗ ನಾನು ಹೋಗ್ತೀನಿ, ಏನು ಮಾಡೋಕ್ಕಾಗಲ್ಲ. ಸರ್ ಪ್ರಿಯಾಂಕಾ ಖರ್ಗೆ ಇಲ್ಲ ಯಾಕೆಂದರೆ ಈಗಾಗಲೇ ಕೇಂದ್ರ ಸರ್ಕಾರ ಡಿಲಿಮಿಟೇಷನ್ ಮತ್ತು ಜನಗಣತಿಗೆ ಆದೇಶವನ್ನು ಕೊಟ್ಟಿರೋದ್ರಿಂದ ಯಾವುದೇ ಹೊಸ CMC ಆಗಲಿ ಹೊಸ TMC ಆಗಲಿ ಯಾವುದು ಕೂಡ ಇಡೀ ದೇಶದಲ್ಲೇ ಆಗೋದಿಲ್ಲ. ಒಂದು ಸರಿ ಜನಗಣತಿ ಆದಮೇಲೆ ಅದರ ಆಧಾರದ ಮೇಲೆ ಮುಂದೆ ನಾವು ಹೊಸ CMC ಆಗಲಿ TMC ಆಗಲಿ ಮಾಡ್ಬೋದು. ಪ್ರಸ್ತುತ ಅದು ಕಾನೂನಲ್ಲಿ ಅವಕಾಶ ಇದೆ. ಸರ್ ಪ್ರಿಯಾಂಕಾ ಖರ್ಗೆ ಅವರು ಬಿಜೆಪಿ ದೇವದ ನೆರಳು ಅಂತ ಹೇಳಿದ್ದಾರೆ, ಇದ್ರ ಬಗ್ಗೆ ಪ್ರತಿಕ್ರಿಯೆ ನೋಡ್ರಿ, ಅವರೇ ದೆವ್ವ. ಅದೇನು ದೆವ್ವ ಹಿಡಿದು ಅಂತ ಗೊತ್ತಿಲ್ಲ ಅವ್ರಿಗೆ. ಮಾತಾಡ್ತಾರೆ RSS ಅವ್ರು ಮಾತಾಡ್ತಾರೆ. RSS ಅವ್ರು ಅವ್ರ ಬಗ್ಗೆ ಏನು ಉತ್ತರನೇ ಕೊಡೋಕೆ ಹೋಗ್ತಾ ಇಲ್ಲ. ಅವ್ರು ಏನು ಕೂಡ ಅವ್ರಿಗೆ ರಿಯಾಕ್ಷನ್ನೇ ಮಾಡ್ತಾ ಇಲ್ಲ, ಪ್ರತಿಕ್ರಿಯೆ. ಆದರೂ ಕೂಡ ಅವ್ರಿಗೆ ಇತ್ತೀಚೆಗೆ ಇದು 100 ವರ್ಷದ ಸಂಸ್ಥೆ RSS. ಇದರಲ್ಲಿ ಅನೇಕ ಗಣ್ಯರು ಮತ್ತು ಅವ್ರ ಕಾಂಗ್ರೆಸ್ಸಲ್ಲಿ ಇರ್ತಕ್ಕಂಥವ್ರು ಕೂಡ RSS ಗರಡಿಯಲ್ಲಿ ಬೆಳೆದಿರ್ತಕ್ಕಂಥವ್ರು ಭಾಳಷ್ಟು ಜನ ಅವರೇ. ಯಾರನ್ನ ಮೆಚ್ಚೋದಕ್ಕೋಸ್ಕರ ಈ ಪ್ರಿಯಾಂಕಾ ಖರ್ಗೆ ಹೇಳ್ತಾರೆ ಗೊತ್ತಿಲ್ಲ. ಬಟ್ ಒಂದಂತೂ ಸತ್ಯ ಹೇಳ್ತಾ ಇದ್ದೀನಿ, ಇವ್ರು ಇದೇ ಥರ ಹೇಳ್ತಾ ಇತ್ತು ಅಂತಂದರೆ ಮುಂದಿನ ದಿನಗಳಲ್ಲಿ ರಾಜಕೀಯದ ಭವಿಷ್ಯ ಅವ್ರಿಗೆ ಖಂಡಿತವಾಗೂ ಒಳ್ಳೆಯದಾಗೋದಿಲ್ಲ, ಮಂಕಾಗ್ತದೆ. ಇವ್ರು ಕಾಟ ಕೊಟ್ಟಷ್ಟು ನನಗೆ ಯಾರೂ ಕಾಟ ಕೊಟ್ಟಿಲ್ಲ. ಯಾಕಂದರೆ ಅನುದಾನದ ವಿಚಾರದಲ್ಲಿ, ಊರಿನ ವಿಚಾರದಲ್ಲಿ ಮುಗಿಸ್ಕೊಂಡ್ಬಿಡ್ತಾನೆ, ಬೇಗ ಜಗಳ ಮಾಡ್ತಾನೆ. ಬಟ್ ನನಗಿದು ಖುಷಿ ತರ್ತಕ್ಕಂಥ ವಿಚಾರ. ಯಾಕಂದರೆ ಊರಿನ ಕೆಲಸಗಳನ್ನು ಭಿನ್ನತಿ ಮಾಡಿಕೊಂಡ್ರೆ ಆಗುವಂಥದ್ದು. ಇಲ್ಲಾಂದರೆ ನಮಗೇನು ಗೊತ್ತಾಗ್ತದೆ. ಇವತ್ತು ಇಲ್ಲಿ ಹೇಳಿದ್ಮೇಲೆ ನಾನು ಸರ್ಕಾರ ಜೊತೆಯಲ್ಲಿ ಗುದ್ದಾಡಿ ಮಂತ್ರಿಗಳ ಹತ್ರ ಹೋಗಿ ಅನುದಾನವನ್ನು ಇಲ್ಲ ನನ್ನ ಅನುದಾನವನ್ನು ತಂದು ಕೆಲಸವನ್ನು ಮಾಡ್ತೀನಿ. ಚಿಕ್ಕಪ್ಪಯ್ಯ ಒಳ್ಳೆ ಕೆಲಸವನ್ನು ಊರಿಗೋಸ್ಕರ ಮಾಡಿದ್ದಾನೆ. ಈ ಥರದವರು ಮುಂದೆ ಕೂಡ ಜನಪ್ರತಿನಿಧಿಗಳಾಗಿ ಊರಿನ ಕೆಲಸವನ್ನು ಮಾಡಬೇಕು ಅಂತಕ್ಕಂಥದ್ದು ನನ್ನ ಬಯಕೆ. ಓಕೆ.